ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತೊಂದು 150 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೆ. ಬೇಳೆ ತೊಗೊಂಡು ನಾನು 4 ಅವರ್ ಆಯಿತು ನೆನೆ ಇಟ್ಟಿದ್ದೆ. ಇವಾಗ ಇದು 150 ಗ್ರಾಮ್ ಕಡಲೆಬೇಳೆದು ವಡೆ ಮಾಡಿ ತೋರಿಸ್ತೀನಿ ಬನ್ನಿ. 150 ಗ್ರಾಮ್ ಕಡಲೆಬೇಳೆಗೆ ನಾವು ಎಷ್ಟು ಇದಕ್ಕೆ ಈರುಳ್ಳಿ ಹಾಕಬೇಕು, ಎಷ್ಟು ಸೊಪ್ಪು ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, 150 ಗ್ರಾಮ್ ಕಡಲೆಬೇಳೆಗೆ ನಾನು ಒಂದು 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. 2 ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು. ಇವೆಲ್ಲ ನಾವು ಕಡಲೆಬೇಳೆ ಒಂದು ಸ್ವಲ್ಪ ರುಬ್ಕೊಂಬರೋಣ. ಅರ್ಧಂಬರ್ಧ ರುಬ್ಕೊಂಬಂದು ಮಿಕ್ಸ್ ಮಾಡಿ ನಾವು ಹಾಕೋಣ. ನಿಮಗೆ ಬೇಕಾದ್ರೆ ಶುಂಠಿನೂ ಹಾಕೋಬೋದು. ನಮ್ಮ ಮನೇಲಿ ಮಕ್ಕಳು ಶುಂಠಿ ತಿನ್ನಲ್ಲ ಅಂತ ನಾನು ಶುಂಠಿ ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ಶುಂಠಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಇವಾಗ ನಾನು ಈ ಕಡಲೆಬೇಳೆನ ಸ್ವಲ್ಪ ನೋಡಿ, ಒಂದು ಜಾರ್ ಇಟ್ಕೋಬೇಕು. ಇಟ್ಕೊಂಡು ನಾವು ನೀಟಾಗಿ ತೊಳೆದಿರೋದು ಕಡಲೆಬೇಳೆನೆ ನೆಂದಿರೋದು, ಇದನ್ನು ಅರ್ಧಂಬರ್ಧಾಗಿ ತರಿಯಾಗಿ ರುಬ್ಕೊಂಬರೋಣ. ಸ್ವಲ್ಪ ಒಂದು ಜಾರು ನುಣ್ಣಗೆ ರುಬ್ಬಬೇಕು, ಇನ್ನೊಂದು ಜಾರಿಗೆ ಸ್ವಲ್ಪ ತರಿಯಾಗಿ ರುಬ್ಬಿಟ್ಟು ನೀವು ವಡೆ ಮಾಡಿ ನೋಡಿ. ನೀವು ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾನು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಈ ಥರ ನಾವು ರುಬ್ಕೊಂಬರ್ಬೇಕು. ಇದು ಫಸ್ಟ್ ಜಾರ್ ಅಲ್ವಾ, ಅದಕ್ಕೆ ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ. 2ನೇ ಜಾರ್ಗೆ ಸ್ವಲ್ಪ ತರಿಯಾಗಿ ನಾವು ರುಬ್ಕೊಂಬರೋಣ. ಒಂದು ಬೌಲ್ ಇಟ್ಕೊಂಬಿಟ್ಟು ಇದಕ್ಕೆ ಹಾಕಿ ನಾವು ಇನ್ನೊಂದು ಜಾರ್ಗೆ ನಾನು ಹಾಕ್ಕೊಂಬಿಟ್ಟು ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ, ಇವಾಗ ಇನ್ನೊಂದು ಜಾರ್ಗೆ ನಾನು ಬೌಲ್ ತೆಗೆದ್ಬಿಟ್ಟು ಇದನ್ನು ಇನ್ನೊಂದು ಸತೆ ಇದು ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ಇದೆಲ್ಲನೂ ನಾನು ಹಾಕ್ಕೊಂಬಿಟ್ಟು ಇದ್ರಾಗೆ 4 ಬೇಡಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ನೀವು ಹಾಕ್ಕೊಂಬಿಟ್ಟು ಇದನ್ನು ತರಿಯಾಗಿ ರುಬ್ಕೊಂಬರ್ಬೇಕು. ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ, ಈ ಥರ ನಾವು ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಣದೊಂದು 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀವು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವ, ಒಂದು 4 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ವಡೆ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಚೆನ್ನಾಗಿ ತಿನ್ಕೊತಾರೆ, ಸಖತ್ತಾಗಿರುತ್ತೆ. ಇವಾಗ ನಾನು ಅದಕ್ಕೆ ಏನೇನು ಹಾಕೋದಂತ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಈರುಳ್ಳಿ ಸಬ್ಬಕ್ಕಿ ಅದೆಲ್ಲ ನಾನು ಹಾಕ್ಕೊಂಬರ್ತೀನಿ. ನೋಡಿ, ಇವಾಗ ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, 1-2 ಕಟ್ ಮಾಡ್ಕೊಂಡಿದ್ನಲ್ಲ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, 1.5 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಕಲಸಿ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೋಬೋದು. ಫಸ್ಟೇ ನೀವು ಜಾಸ್ತಿ ಉಪ್ಪು ಹಾಕಿದ್ರೆ, ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಕಡಿಮೆ ಆದರೆ ಬೇಕಾದ್ರೆ ಸ್ವಲ್ಪ ನಾವು ಹಾಕ್ಕೋಬೋದು. ನೋಡಿ, ಹಿಂಗೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ರೆಡಿಯಾಗಿದೆ. ಇದಕ್ಕೆ ಉಪ್ಪು ಹತ್ತೈತಿಲ್ಲ ನೋಡಿಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಟೇಸ್ಟ್ ಉಪ್ಪು ಹಾಕ್ಕೊಂಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೋಬೋದು. ಒಂದು ಸ್ವಲ್ಪ ರುಬ್ಬಾಗೂ ನೀರು ಹಾಕಬಾರ್ದು, ಕಲಸೋಕ್ಕೂ ನೀರು ಹಾಕಬಾರ್ದು. ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ನೀರು ಸೋಕಿದ್ರೆ ಮಾತ್ರ ವಡೆ ಮಾತ್ರ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇವಾಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ನೋಡಿ, ಈ ಥರ ಮಾಡ್ಕೊಂಬಿಟ್ಟು ನೀವು ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ವಡೆ ತಟ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಯಾವ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದೇ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ವಡೆ ಮಾಡಿದ್ರೆ ಸೂಪರಾಗಿರುತ್ತೆ. ಇವಾಗ ಎಣ್ಣೆ ಕಾಯೋವರೆಗೂ ನಾನು ಇದನ್ನು ಮುಚ್ಚಿಕ್ತೀನಿ. ನೋಡಿ, ಎಣ್ಣೆ ಕಾಯ್ದಿದೆ. ನಾನು ಇಷ್ಟಿಷ್ಟೇ ನಾನು 4-5 ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ವಡೆ ಮಾತ್ರ ಸಖತ್ತಾಗಿರುತ್ತೆ. ಈ ಥರದೊಂದು ಮಕ್ಕಳು ವಡೆ ಮಾಡಿಕೊಟ್ರೆ ಮಾತ್ರ ಚೆನ್ನಾಗಿ ಖುಷಿಯಿಂದ ತಿನ್ಕೋತಾರೆ. ಇವಾಗ ಚಳಿಗಾಲ ಇರೋದಕ್ಕೆ ಇವಾಗ ಡೈಲಿ ಮಕ್ಕಳು ಏನಾದ್ರು ತಿಂಡಿ ಬೇಕೇ ಆಗುತ್ತೆ. ಬೇಕರಿಯಿಂದ ಥರ ಬದಲು ಮನೇಲಿ ಅವ್ರು ಬರೋದ್ರಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದ ತಕ್ಷಣ ಬಿಸಿ ಬಿಸಿ ಹಾಕ್ಕೊಟ್ರೆ ಮಕ್ಕಳು ತಿನ್ಕೊತಾರೆ. ಇವಾಗ ಇದು 1 ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಬಿಡೋಣ. ನೋಡಿ, ಇವಾಗ ಹಾಕಿ ನಾನು 1 ನಿಮಿಷ ಆಗಿತ್ತು. ಒಂದು ಸತಿ ನಾನು ತಿರುವಾಕ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಜೋರಾಗಿ ಗ್ಯಾಸ್ ಇಟ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಎಣ್ಣೆ ಕಾಯ್ಸೋಕ್ಕೆ ಸ್ವಲ್ಪ ಜೋರಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ಲೋ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೂಪರಾಗುತ್ತೆ. ಈ ಥರ ವಡೆ ಮಾಡ್ಕೊಂಡು ತಿಂದು ನೋಡಿ, ನೀವು ಹೇಗೆ ಟೇಸ್ಟ್ ಇರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಮನೇಲಿದ್ದರೆ ಟೈಮ್ ಇದ್ದರೆ ರಾತ್ರಿ ಹೊತ್ತು ಕಡಲೆಬೇಳೆ ನೆನಕ್ಕಿಟ್ಟರೆ ಬೆಳಗ್ಗೆ ಬೇಗ ಮಾಡ್ಕೋಬೋದು. ಇಲ್ಲ ರಾತ್ರಿ ನೆನಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕಿದ್ರೆ ಒಂದು 4 ಅವರ್ ನೆನೆದ್ರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇನ್ನೊಂದು ಸತಿ ನಾನು ತಿರುವಾಕಿದ್ದೀನಿ. ಇದೊಂದು ಸ್ಟ್ರಿಪ್ಪು ಬೇಳೆ. ನೋಡಿ, ಇವಾಗ ಇನ್ನೊಂದು ಸತಿ ನಾನು ತಿರುತ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ.
ತುಂಬ ಕಪ್ಪಾಗೋವರೆಗೂ ನೀವು ವಡೆ ಕರಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಪ್ಪಾದರೆ ಸ್ವಲ್ಪ ಕಹಿ ಕಹಿ ವಾಸನೆ ಹೊಡೆಯೋಕ್ಕೆ ಶುರು ಆಗುತ್ತೆ. ಆ ಥರ ನೀವು ಕರಿಯೋಕ್ಕೆ ಹೋಗ್ಬಿಡಿ. ಸ್ಲೋ ಗ್ಯಾಸ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಕರೆದ್ಬಿಟ್ಟು ನೀವು ಮಕ್ಕಳಿಗೆ ಕೊಟ್ಟರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಮಾತ್ರ ಸೂಪರಾಗಿದೆ. ನೋಡಿ ರೆಡಿಯಾಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ, ನೀವೇ ನೋಡ್ತೀರಾ ಕಣ್ಣಾರೆ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು, ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ನಾನೊಂದು ತಟ್ಟೆಗೆ ತೆಗಿತಾಯಿದ್ದೀನಿ. ಇದೇ ಥರ ಇನ್ನೊಂದು ಟ್ರಿಪ್ಪು ಹಾಕ್ಕೊಂಬರ್ತೀನಿ, ಬನ್ನಿ. ನೋಡಿ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ನೀವು ಹಾಕ್ಕೋಬೋದು. ನಾನು ಈ ಸೈಜ್ ಸಾಕು ಅಂತ ನಾನು ಹಾಕಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಊಟ ಮಾಡಾಗೆಲ್ಲ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬೋದು. ತಕ್ಷಣ ಕಲಸಿ ಏನೆಲ್ಲನೂ ಮಾಡ್ಕೋಬೇಕಂತ ಏನಿಲ್ಲ. ನೀವು ಬೆಳಗ್ಗೆ ಕಲಸಿ ಸಂಜೆವರೆಗೆ ಇಟ್ಕೊಂಡ್ಬಿಟ್ಟು ನೀವು ವಡೆ ಈ ಥರ ಸುಟ್ಟು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಗಿದ ತಕ್ಷಣ ನಾನು ಪ್ಲೇಟಿಗೆ ತೆಗೆದು ನಿಮಗೆ ತೋರಿಸ್ತೀನಿ, ಬನ್ನಿ. ರೆಡಿಯಾಗಿದೆ. ನಾನು ಸ್ವಲ್ಪ ಅರ್ಧನೇ ಮಾಡ್ಕೊಂಡಿದ್ದೀನಿ. ನಾವು ತಿನ್ನಾಗೆಲ್ಲ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈ ಥರದ್ದೊಂದು ವಡೆ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಥರ ವಡೆ ಮಾಡಿದ ಕಡಲೆಬೇಳೆದು ಒಂದು 150 ಗ್ರಾಮ್ದು ಕಡಲೆಬೇಳೆ ವಡೆ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.